ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಎಪಿಸೋಡ್ನಲ್ಲಿ ನಾನು ನಮ್ಮ ಶರೀರದಲ್ಲಿ ಯೂರಿಕ್ ಆ್ಯಸಿಡ್ಡು ಹೆಚ್ಚಿಗೆ ಆಗಬಾರ್ದು, ಶೇಖರಣೆ ಆಗಬಾರ್ದು, ಮತ್ತು ಟಾಕ್ಸಿನ್ ವಿಷ ಪದಾರ್ಥಗಳು ನಮ್ಮಲ್ಲಿ ಜಾಸ್ತಿ ಆಗಬಾರ್ದು, ಅದನ್ನು ಡಿಟಾಕ್ಸಿಫಿಕೇಷನ್ ಮಾಡಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ಏನು ಮಂತ್ರ ಮುದ್ರೆ ಯೂಸ್ ಮಾಡಿ ಆ ಯೂರಿಕ್ ಆ್ಯಸಿಡ್ನ ಈಚೆ ತೆಗಿತಾಯಿದ್ರು, ಟಾಕ್ಸಿನ್ಸಲ್ಲಿ ಈಚೆ ತೆಗೆದು ನಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ತಾಯಿದ್ರು ಅನ್ನೋದಕ್ಕೆ ನೇನೆ ಒಂದು ಮಂತ್ರ, ಒಂದು ಮುದ್ರೆಯನ್ನು ನಾನು ತೋರಿಸ್ಕೊಟ್ಟಿದ್ದೆ. ಇವತ್ತು ನನಗೆ ಯಾರೋ ಒಬ್ಬರು ಉಡುಪಿಯಿಂದ ಒಂದು ಪತ್ರ ಬರೆದಿದ್ದಾರೆ. ಒಂದು ಕನಕಪುರನೋ ಅಥವಾ ಇದು ಹಲಗೂರು ಯಾವುದೋ ಒಂದು ಊರಿಂದ ಒಂದು ಲೆಟ್ರ್ ಬಂದಿದೆ. ಏನು ಹೇಳ್ತಾರೆ ಅಂತಂದರೆ, ನಮ್ಮ ಮನೇಲಿ ಎಲ್ಲರೂ ರೋಗಿಷ್ಟ್ರೆ, ಎಲ್ಲರೂ ರೋಗದಲ್ಲೇ ನಡ್ತಾ ಇದ್ದೀವಿ. ಅಪ್ಪ ಹುಷಾರಾದರೆ ಅಮ್ಮ ಹುಷಾರು ತಪ್ಪಿಡ್ತಾಳೆ, ಅಪ್ಪ ಅಮ್ಮ ಇಬ್ಬರು ಆಯಿತು ಅಂದರೆ ಮಕ್ಕಳು ರೋಗದಲ್ಲಿ ನರಳ್ತಾರೆ. ಹೀಗೆ ವರ್ಷ ಪೂರ್ತಿ ನಾವು ಒಬ್ಬರಾದ್ಮೇಲೆ ಒಬ್ಬರು ರೊಟೀನಾಗಿ ರೋಗ ಅಂತ ನರಳ್ತಾ ಇರ್ತೀವಿ ಅಂತ ಒಂದು ಪತ್ರ ಬರೆದಿ. ಇದಕ್ಕೇನಾದ್ರು ಮಾಟ ಮಂತ್ರ ಪ್ರಯೋಗ ಆಗಿದೆಯಾ, ಇದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ ನನಗೊಂದು ಕಡೆ ಕೇಳಿದ್ದಾರೆ. ಎರಡನೇದು, ಇನ್ನೊಬ್ಬರು ಪತ್ರ ಬರೆದಿದ್ದಾರೆ. ನಮ್ಮ ಮನೆಯಲ್ಲಿ ಸೊಸೆನೂ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ, ಮಗಳು ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವ್ರಿಗೆ ಪ್ರೆಗ್ನೆಂಟ್ ಆಗ್ತಾ ಈಗಾಗ 3 ತಿಂಗಳು ಆಗಿದೆ. ಅವ್ರಿಗೆ ಒಳ್ಳೆ ಮಗು ಆಗಬೇಕು ಅಂದರೆ ಏನು ಮಂತ್ರ ಮುದ್ರೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಭಾಳ ಒಳ್ಳೆ ಪ್ರಶ್ನೆ. ಇಲ್ಲಿ ಒಂದು ಕಡೆ ಗರ್ಭದಲ್ಲಿ ಮಗು ಈಗ ಪಿಂಡ ಉತ್ಪತ್ತಿ ಆಗ್ತಾ ಇದೆ 3ನೇ ತಿಂಗಳಲ್ಲಿ, ಇನ್ನೊಂದು ಕಡೆ ಆಲೆ ಹುಟ್ಟಿ ಬೆಳೆದು ಬಿಟ್ಟಿದ್ದಾರೆ. ಆದರೆ ರೋಗಿಷ್ಠ ಮಕ್ಕಳು ಯಾಕೆ, ಅಯ್ಯೋ ಗಂಡನಿಗೆ ಗಾಳಿ ಆಗಲ್ಲ, ಮಫ್ಲರ್ ಕಟ್ಕೊಂಡು ಹೋಗ್ತಾರೆ, ಕಿವಿಗೆ ಹತ್ತಿ ಇಟ್ಕೊಂಡು ಹೋಗ್ತಾರೆ, ಆದರೂ ಕೂಡ ಅವ್ರಿಗೆ ಉಸಿರಾಟದಲ್ಲಿ ಪ್ರಾಬ್ಲಮ್ಮು, ವಾಯು ಅಂದರೆ ಉಸಿರಿನಲ್ಲಿ ವೀಸಿಂಗ್ ಬರುತ್ತೆ, ಅಲರ್ಜಿ ಆಗುತ್ತೆ. ಇನ್ನೊಬ್ಬನಿಗೆ ಮೈಯೆಲ್ಲ ಉಷ್ಣ, ಬಹಳ ಹೀಟಾದ ತಕ್ಷಣ ಮುಖದಲ್ಲಿ ಗುಳ್ಳೆ ಬರುತ್ತೆ, ನಾಲ್ಗೆಲೆಲ್ಲ ಗುಳ್ಳೆ ಆಗುತ್ತೆ, ಬಾಯಲ್ಲೆಲ್ಲ ಹುಣ್ಣು ಅಂತ ಬರೆದಿದ್ದಾರೆ. ಇನ್ನೊಬ್ಬರಿಗೆ ಮಂಡಿ ನೋವು, ಇನ್ನೊಬ್ಬರಿಗೆ ಇಡೀ ಶರೀರವೇ ನೋವು. ಅವರೊಂದು 3 ಪೇಜ್ ಬರೆದಿದ್ದಾರೆ ಒಬ್ಬೊಬ್ರದ್ದು ಏನೇನು ಪ್ರಾಬ್ಲಮ್ ಅಂತ. ಆಷಾಢ ಮುಗಿದ ತಕ್ಷಣ ಇನ್ನೊಂಥರ, ಶ್ರಾವಣ ಮಾಸ ಬಂದ ತಕ್ಷಣ ಒಂಥರ, ಅಶ್ವಯುಜ ಮಾಸ ದಸರಾ ಬಂದಾಗ, ಭಾದ್ರಪದ ಮಾಸದಲ್ಲಿ ಒಂಥರ. ನಮಗೆ ಎಲ್ಲ ಹಬ್ಬಗಳು ರೋಗದಲ್ಲಿ ಮಾಡ್ತೀವಿ, ನರಳ್ತಾನೆ ಮಾಡ್ತೀವಿ. ಸಂಕ್ರಾಂತಿ ಹಬ್ಬನೂ ನರಳ್ತಾ ರೋಗದಲ್ಲೇ, ಯಾರೋ ಒಬ್ಬರು ನರಳ್ತಿರ್ತಾರೆ, ಇನ್ನೊಬ್ರು ಚೆನ್ನಾಗಿರೋ ಆಮೇಲೆ ಹಬ್ಬ ಮಾಡ್ತೀವಿ. ಯುಗಾದಿ ಹಬ್ಬದ ದಿನ ನೋಡಿದ್ರೆ ಆಗಲೂ ಅಷ್ಟೇ, ಯಾರೋ ರೋಗದಲ್ಲಿ ನಡ್ತಿರ್ತೀವಿ, ಉಳ್ಕೆಯವರು ಹಬ್ಬ ಆಚರಣೆ ಮಾಡ್ತೀವಿ. ವರ್ಷ ಪೂರ್ತಿ ನಮಗೆ ದಿನ ಪೂರ್ತಿ ರೋಗ ಅಂತ ನರಳ್ತಾ ಇದ್ದೀವಿ ಅಂತ ಪಾಪ ಹಲಗೂರೋ ಕನಕಪುರನೋ ಎಲ್ಲಿಂದ ಒಂದು ಪತ್ರ ಬಂದಿತ್ತು. ಇದಕ್ಕೆ ಯಾಕೆ ನಾನು ಒಂದು ಎಪಿಸೋಡ್ ಮಾಡಬಾರ್ದು ಅಂತ ಒಂದು ಮನಸ್ಸಿಗೆ ಬಂತು. ಎರಡನೇದು, ಪ್ರೆಗ್ನೆಂಟ್ ಇದ್ದಾಗಲೇ ಕೆಲವು ಮಕ್ಕಳಲ್ಲಿ ಒಳಗಡೆ ಗರ್ಭಕ್ಕೆ ಸಂಸ್ಕಾರ ಕೊಡಬಿಡ್ಬೇಕು. ಗರ್ಭೋಪನಿಷತ್ತಲ್ಲಿ ಏನು ಹೇಳುತ್ತೆ ಅಂತಂದರೆ, ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೇ ಅದು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಮಹಾಪಾಪಗಳನ್ನು ಗರ್ಭದಲ್ಲೇ ಸಂಸ್ಕಾರ ಕೊಟ್ಟು ಮಂತ್ರಶಕ್ತಿಯಿಂದ, ಮುದ್ರಾಶಕ್ತಿಯಿಂದ, ಯಂತ್ರಶಕ್ತಿಯಿಂದ, ತಂತ್ರಶಕ್ತಿಯಿಂದ ಅದಕ್ಕೆ ಸಂಸ್ಕಾರವಂತನಾಗಿ ಮಾಡಿ ಮಗು 9 ತಿಂಗಳಾದ್ಮೇಲೆ ಹೊರಗೆ ಬಂದಮೇಲೆ ಅದು ರೂಪವಂತ, ಆರೋಗ್ಯವಂತನಾಗಿರುವಂಥ ಒಳ್ಳೆ ಕೆಲಸವನ್ನು ತಾಯಿ ಒಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗಲೇ ಮಾಡಬೇಕು ಅಂತ. ಈ ಮನೆ ಎಲ್ಲರೂ ಕಾಯಿಲೆ ಅಂತ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇದು ಅಲ್ಲಿ ಮಾಟ ಮಂತ್ರಗಳಾಗಿಲ್ಲ. ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿದಾಗ ಮಾಟ ಮಂತ್ರಗಳಾಗಿಲ್ಲ. ಮಾಟ ಮಂತ್ರದಿಂದಲೂ ಬರೋಂಗೆ ಮಾಡ್ಬೋದು. ಈಗ ನಾನು ಮಾಟ ಮಂತ್ರದ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ರಿಯಾಲಿಟಿ ಶೋ ಏನಂತ, ಪ್ರತ್ಯಕ್ಷ ನಾವು ಒಬ್ಬರಾದ್ಮೇಲೆ ಒಬ್ಬರು ಮನೆ ರೋಗದಲ್ಲಿ ನರಳ್ತಿದ್ದಾರೆ, ಒಬ್ರು ಬಿಟ್ಟು ರೋಗ. ವರ್ಷಕ್ಕಿಲ್ಲ ನಾವು 30-40 ಸಾವಿರ ರೂಪಾಯಿ ನಾವು ಹಾಸ್ಪಿಟ್ಲಿಗೆ ಇಡಬೇಕಾಗತ್ತೆ. ನಾವು ದುಡ್ದಿದ್ದಲ್ಲಿ ಸಣ್ಣ ಪುಟ್ಟ ಜ್ವರ, ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ಇಲ್ಲಿ ಒಂದು ಮಗುಗೆ ಹೊಟ್ಟೆ ಒಳಗಿದ್ದಾಗಲೇ ಪಂಚಭೂತಗಳು, ಅವನಿಗೆ ನೆಗಡಿ ಅಂತೆ, ಶೀತ ಆಗಲ್ಲ ಅಂತಾರೆ, ಹೆಚ್ಚಿಗೆ ನೀರು ಕುಡಿಯೋಕ್ಕಾಗಲ್ಲ, ತಣ್ಣೀರು ಕುಡಿಯೋಕ್ಕಾಗಲ್ಲ, ಎಲ್ಲರೂ ಮನೆಗೆ ಹೋದ್ರೆ ಬಿಸಿಲೇ ಕೇಳಬೇಕು, ನೀರಿನ ದೋಷ, ಆಮೇಲೆ ಹೆಚ್ಚಿಗೆ ಉಷ್ಣ, ಬಾಡಿಯಲ್ಲಿ ಅಗ್ನಿ ತತ್ವ ಜಾಸ್ತಿ, ಉಷ್ಣ ಆಯ್ತು ಅಂದ್ರೆ ಬಾಯೆಲ್ಲ ಹುಣ್ಣು, ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಗಾಳಿಗೆ ಹೋದರೆ ವೀಸಿಂಗ್ ಪ್ರಾಬ್ಲಮ್ಮು, ಅಯ್ಯೋ ಚಳಿ, ಬೆಳಗ್ಗೆ ಹೊತ್ತು ಹೇಳೋಕ್ಕೆ ಆಗಲ್ಲ, ಮೈ ಕೈಯೆಲ್ಲ ನೋವು, ಚಳಿ, ಗಾಳಿ ದೋಷ ಇದೆ.
ಆಕಾಶತ್ವ ಮಳೆ ಬಂದುಬಿಟ್ರೆ ಇದ್ದಂತೂ ಜೋರಂತೆ, ಮಳೆ ಬಂತು ಅಂದರೆ ಒಬ್ರಿಗೊಬ್ರು ನರಳ್ತಾರಂತೆ. ಮಳೆ ಬಂದ್ಬಿಟ್ಟು ಅಂದರೆ ಒಬ್ರಿಗೊಬ್ರು ಇವನು ಟ್ರೀಟ್ ಮಾಡ್ಕೋಬೇಕು, ಇವನು ಟ್ರೀಟ್ ಮಾಡ್ಕೊ. ಮನೆಯವರೆಲ್ಲ ಮಳೆ ಬಂತು, ಮಳೆಗಾಲದಲ್ಲಿ ನಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಆಕಾಶ ತತ್ವದಿಂದ ಗಾಳಿ, ವಾಯುವಿಂದ ನೀರು, ಜಲದಿಂದ ಮತ್ತು ಬಾಡಿಲಾಗೋ ಉತ್ಪತ್ತಿ ಉಷ್ಣದಿಂದ ಇದೆಲ್ಲ ನೋಡಿದಾಗ ಮತ್ತು ಅಲ್ಲಿ ಹೋದರೆ ನಮಗೆ ಗದ್ದೆಗೆ ಹೋದರೆ ಸಾಕು ಇದು ತೊಡೆ ಕೈ ಕಾಲ ಕೆತ್ತ ಬರುತ್ತೆ, ತೋಟಕ್ಕೆ ಹೋದರೆ ಸಾಕು ಮೈಕೆಲ್ಲ ಆ ಭೂತತ್ವದಲ್ಲೂ ಅವ್ರಿಗೆ ತೊಂದರೆ ಇದೆ ಅಂತ ಅನಿಸ್ತು. ಅವರೇನು ಇದು ಮಳೆ ನೀರು ಗಾಳಿಂದ ಬರ್ದಿಲ್ಲ, ನಾನು ಹೇಳ್ತಾ ಇರೋದು ಭೂಮಿನಿ. ಈ ಮನೆ ಬಿಟ್ಟು ಅಲ್ಲಿಗೋದ್ರೆ ಅಲ್ಲಿ ರೋಗ, ಆ ಮನೆ ಬಿಟ್ಟು ಇಲ್ಲಿ ರೋಗ, ಬರೀ ಭೂತತ್ವದಿಂದ ರೋಗಗಳು. ನೀರು ಮುಟ್ಟರೆ ರೋಗ, ತಣ್ಣೀರು ಕೊಡೋ ರೋಗ, ಹೆಚ್ಚಿಗೆ ಕೊಡೋ ರೋಗ, ತರಕಾರಿ ತಿಂದರೆ, ಸೊಪ್ಪು ತಿಂದರೆ ರೋಗ, ಭೂಮಿಯಿಂದ ಬರೋತಕ್ಕಂಥ ಎಲ್ಲ ಭೂತತ್ವ ಇರುವಂಥ ಕಾರಕತ್ವ ಇರೋ ತಿಂದರೆ ರೋಗ, ಮಳೆ ಬಂದರೆ ರೋಗ, ಆಕಾಶ ತತ್ವ. ಗಾಳಿ ಬಂದಾಗ ಮಫ್ಲರ್ ಕಟ್ಕೋತೀನಿ, ಹತ್ತಿ ಹಾಕೋತೀನಿ, ಆದರೂ ನಮಗೆ ಮೂಗೆಲ್ಲ ಬ್ಲಾಕ್ ಆಗುತ್ತೆ, ಉಸಿರಾಟಕ್ಕಾಗಲ್ಲ, ವೀಸಿಂಗ್ ಬರುತ್ತೆ. ವಾಯುತತ್ವ, ಉಷ್ಣ, ಅಗ್ನಿತತ್ವ, ಮೈಯೆಲ್ಲ ಉಷ್ಣ. ಎಳ್ನೀರು ಕುಡಿತೀವಿ ಆದರೂ ಪ್ರಾಬ್ಲಮ್ ಇಲ್ಲ, ಎಳ್ನೀರು ಕುಡಿಯೋಕೆ ಹೋದರೆ ಅಲರ್ಜಿ. ಈ ಥರದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇವೆಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್. ಇಲ್ಲಿ ಗರ್ಭವತಿಗಳು ಇಬ್ಬರು, ಸೊಸೆನೋ ಮಗಳು ಒಂದೇ ಮನೆಯಲ್ಲಿ. ಇದು ಇವರಿಗೆ ಅಂತಲ್ಲ, ಇಡೀ ಜನರಿಗೆ ಇದು ಅರ್ಥವಾಗಲಿ ಅಂತ ಹೇಳ್ತಾ ಇದ್ದೀನಿ. ಯಾವಾಗ ತಾಯಿ ಗರ್ಭದಿಂದ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ, ತಾಯಿ ಗರ್ಭದಲ್ಲಿದ್ದಾಗಲೇ ಮಕ್ಕಳಿಗೆ ಆರೋಗ್ಯವನ್ನು ಕೊಡುವಂಥ ಶಕ್ತಿ ತುಂಬೋದು ಅನ್ನೋದಕ್ಕೆ ಪಂಚೀಕರಣ ತತ್ವ ಅಂತ ಒಂದು ಗ್ರಂಥ ಇದೆ. ಆ ಪಂಚೀಕರಣ ಗ್ರಂಥದಲ್ಲಿ ಏನು ಹೇಳ್ತಾರೆ ಅಂದರೆ, ತಾಯಿ ಗರ್ಭದಲ್ಲಿದ್ದಾಗ ಮಗುಗೆ ಗಾಳಿಯಿಂದಾಗಲಿ, ನೀರಿಂದಾಗಲಿ, ಹಣ್ಣು ತರಕಾರಿಯಿಂದನೇ ಆಗಲಿ, ವಾತಾವರಣದಿಂದನೇ ಆಗಲಿ, ಭೂಮಿಯಿಂದನೇ ಆಗಲಿ, ಅವನು ಯಾವ ಊರಿಗಾರು ಹೋದ್ರೂ ಚೆನ್ನಾಗಿರಬೇಕು. ಬಾಂಬೆ ಬಿಟ್ಟು ಹೋಗ್ತಾನೆ, ಅಲ್ಲಿ ಕೆಲಸಕ್ಕೆ ಹೋಗ್ತಾನೆ, ಅಲ್ಲೂ ಚೆನ್ನಾಗಿರ್ಬೇಕು. ಡೆಲ್ಲಿಗೆ ಹೋಗ್ತಾನೆ, ಅಲ್ಲೂ ಚೆನ್ನಾಗಿರ್ಬೇಕು. ಅಮೇರಿಕಕ್ಕೆ ಹೋಗ್ತಾನೆ, ಅಲ್ಲೂ ಚೆನ್ನಾಗಿರ್ಬೇಕು. ಭೂತತ್ವ ಎಲ್ಲೇ ಆದರೂ ಪಂಚಭೂತಗಳಿಂದ ಮಕ್ಕಳಿಗೆ ಕಾಯಿಲೆಗಳು ಬರಬಾರ್ದು. ವಾತಾವರಣ ಋತುಗಳಲ್ಲಿ ಚೇಂಜ್ ಆಗ್ತದೆ. ವಸಂತ ಋತುಲು ಒಂಥರ, ಗ್ರೀಷ್ಮ ಋತುಲು ಒಂಥರ. ಆದ್ದರಿಂದ ಋತುಗಳ ಬದಲಾವಣೆ ಆದಾಗ, ಪಂಚಭೂತಗಳಲ್ಲಿ ಏರುಪೇರು ಆದಾಗ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗಬಾರ್ದು, ಅಲರ್ಜಿ ಆಗಬಾರ್ದು ಅಂತಾದರೆ ತಾಯಿಯಾದಂಥವಳು ಗರ್ಭದಲ್ಲೇ ಮಕ್ಕಳಿಗೆ ಸಂಸ್ಕಾರವನ್ನು ಪಂಚಭೂತಗಳಿಂದ ತುಂಬಬೇಕು. ಮಗು ಬಡಿಯೋದೇ ಪಂಚಭೂತಗಳಿಂದ, ನಾವೆಲ್ಲ ಹುಟ್ಟಿರೋದೇ ಪಂಚಭೂತಗಳಿಂದ. ನಾನು ಸಾಯೋದು 2 ನಿಮಿಷ ಅಂದಾಗ ಗಾಳಿಗೆ ಹೋಗಿ ಸೇರಿಕೊಳ್ಳುತ್ತೆ, ಪ್ರಾಣವಾಯು. ನನ್ನ ಶರೀರದಲ್ಲಿರೋ ಅಗ್ನಿಗೆ ಹೋಗಿ ಸೇರಿಕೊಳ್ಳುತ್ತೆ. ನನ್ನ ಶರೀರತಕ್ಕಂಥ ಭೂಮಿದು ಅಂದರೆ ಚರ್ಮ, ಮೂಳೆ, ಮಾಂಸ, ಇದ್ರ ಪವರೆಲ್ಲ ಭೂಮಿಗೆ ಹೋಗಿ ಸೇರಿಕೊಳ್ಳುತ್ತೆ. ನನ್ನ ಮನಸ್ಸು ಆಕಾಶಕ್ಕೆ ಹೋಗಿ ಸೇರುತ್ತೆ. ಉಳಿಯೋದೊಂದೇ ಆತ್ಮ ಹೆಬ್ಬೆಟ್ಟು ಗಾತ್ರ ಇರ್ತದೆ, ಅದು ನನ್ನ ದೇಹ ಬಿಟ್ಟು ಹೋಗುತ್ತೆ. ಅಂದರೆ ಈ ಶರೀರ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಪಂಚಭೂತಗಳಿಂದ. ಆದ್ದರಿಂದ ಪಂಚಭೂತಗಳು ತನಗೆ ಜಾಗಕ್ಕೆ ಹೋಗಿ ಸೇರಿಕೊಳ್ತು ಅಂದರೆ ನಾನು ಪ್ರಾಣ ಬಿಟ್ಟಿದ್ದೀನಿ ಅಂತ ಅರ್ಥ. ಒಬ್ಬ ಮನುಷ್ಯ ಸತ್ತಿದ್ದಾನೆ ಅಂದರೆ ಅವನ ಶರೀರದಲ್ಲಿದ್ದಂಥ ಜಲತತ್ವ ಜಲಕ್ಕೆ ಹೋಯಿತು, ಅಗ್ನಿತತ್ವಕ್ಕೆ ಹೋಯಿತು, ಭೂತತ್ವ ಭೂಮಿಗೆ ಹೋಯಿತು, ಆಕಾಶ ತತ್ವ ಮನಸ್ಸಿನ ಭಾವನೆ ಆಕಾಂಕ್ಷೆಗಳೆಲ್ಲ ಆಕಾಶ ತತ್ವಕ್ಕೆ ಹೋಯಿತು. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ, ಈ ಪಂಚಭೂತಗಳಿಂದ ಈ ಶರೀರ ಮಾಡಿರೋದು. ಅದರಿಂದ ನಾನೇನೂ ಅಲ್ಲ ಅಂತ ನಾವು ಅನ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಾನೊಬ್ಬ ಸಾಕ್ಷಿ ಅಷ್ಟೇ. ಲಕ್ಷ್ಮೀ ಶ್ರೀನಿವಾಸನ ಸಾಕ್ಷಿ. ನನ್ನಲ್ಲಿದ್ದ ನೀರು, ರಕ್ತ, ಮೂತ್ರ, ಬೆವರು, ಗೊಣ್ಣೆ, ಜೊಲ್ಲು ಇವೆಲ್ಲ ನನ್ನ ಶರೀರ ಬಿಟ್ಟು ಹೋಯ್ತು ಅಂದರೆ ನಾನು ಪ್ರಾಣ ಹೋಗ್ತಿದೆ ಅಂತ ಅರ್ಥ. ಪಂಚಭೂತಗಳು ನಮ್ಮ ದೇಹದಿಂದ ಹೊರಗೆ ಹೋಯ್ತು ಅಂದರೆ ಪ್ರಾಣ ಹೋಯ್ತು ಅಂತ ಅರ್ಥ. ಪಂಚಭೂತ ಒಳಗೆ ಸೇರಿತು ಅಂದರೆ ಪ್ರಾಣ ಬಂತು ಅಂತ ಅರ್ಥ. ಇಷ್ಟೇ ಇದಕ್ಕೆ ಪಂಚೀಕರಣ ಅಂತ ಕರೀತಾರೆ. ಇದು ಬಹಳ ವಿಶೇಷವಾದಂಥ ವಿದ್ಯೆ. ಇದನ್ನು ಬ್ರಹ್ಮವಿದ್ಯೆ ಅಂತಲೂ ಕರೀತಾರೆ. ಇದನ್ನು ಬ್ರಹ್ಮಜ್ಞಾನ ಅಂತಾರೆ. ಆದ್ದರಿಂದ ಈ ಪಂಚೀಕರಣ, ಪಂಚ ಅಂದರೆ 5: ಅಗ್ನಿತತ್ವ, ವಾಯು, ಆಕಾಶ, ಭೂಮಿ, ಜಲ, ಭೂಮಿ, ವಾಯು, ಆಕಾಶ, ಅಗ್ನಿ. ಈ 5 ತತ್ವಗಳಲ್ಲಿ ಏರುಪೇರು ಆದಾಗ ರೋಗಿಷ್ಠನಾಗ್ತಾನೆ. ಅದಕ್ಕೆ ತಾಯಿ ಗರ್ಭದಲ್ಲೇ ಇದ್ದಾಗ ಆ 5 ತತ್ವಗಳನ್ನು ಯಾವುದರಿಂದ ಹುಡ್ತಾ ಇದ್ವಿ ಒಳಗಡೆ 5 ತತ್ವಗಳಿಂದ, ಮೂಳೆಯಿಂದ ಭೂತತ್ವ, ಗಾಳಿಯಿಂದ ಪ್ರಾಣ ಮಗು ಒಳಗೆ ಪ್ರಾಣ ಉಸಿರಾಡ್ತಿರ್ತದೆ ಪ್ರಾಣತತ್ವ, ಮತ್ತು ಮನಸ್ಸಲ್ಲಿ ಮಗುಗೆ ಏನೇನೋ ಭಾವನೆಗಳೆಲ್ಲ ಬಂದಿರ್ತದೆ ಆಕಾಶ ತತ್ವ, ಮೂಳೆಗಳು, ಚರ್ಮಗಳು, ಕೂದಲು, ಉಗುರು, ಮಾಂಸದ ಮುದ್ದೆ ಭೂತತ್ವ, ಮತ್ತು ಜಲತತ್ವ ರಕ್ತ, ಕೀವು, ಜೊಲ್ಲು ಇವೆಲ್ಲ ಒಳಗಡೆ ಸೃಷ್ಟಿಯಾಗ್ತಾ ಇದೆ ತಾಯಿ ಗರ್ಭದಲ್ಲಿ ಮಗುಗೆ. ಆಗಲೇ ಆಯಾ ತತ್ವಗಳನ್ನು ಕರೆಕ್ಟಾಗಿ ಜೋಡಿಸ್ಬಿಟ್ರೆ ಮಗುಗೆ ಹೊರಗಡೆ ಬಂದ ಮೇಲೆ ಹುಟ್ಟಿದಾದ್ಮೇಲೆ ಅವನು ಒಂದಿನೂ ಟ್ಯಾಬ್ಲೆಟ್ ತೊಗೊಳ್ಳಲ್ಲ, ಒಂದಿನೂ ಒಂದು ಇಂಜೆಕ್ಷನ್ ಹಾಕೊಳ್ಳೋ, ಒಂದಿನೂ ಹಾಸ್ಪಿಟ್ಲಿಗೆ ಹೋಗಲ್ಲ, ಅಷ್ಟು ಆರೋಗ್ಯವಾಗಿರ್ತಾರಂತೆ. ಕೆಲವರು ಹೇಳ್ತಾರೆ
ಅಯ್ಯೋ ನಾವಿವತ್ತು 80 ವರ್ಷ ವಯಸ್ಸಾಯ್ತು ರೀ, ಒಂದು ಇಂಜೆಕ್ಷನ್ ಇಲ್ಲ, ಒಂದು ಟಾನಿಕ್ ಇಲ್ಲ, ಒಂದು ಮಾತ್ರೆ ತಗೊಳ್ಳಲ್ಲ, ಒಂದು ಬಾಟ್ಲು ಗ್ಲುಕೋಸ್ ಹಾಕ್ಸಿಲ್ಲ, ನಾವು ಹಂಗೆ ಇದ್ದೀವಿ ಅಂದರೆ ತಾಯಿ ಗರ್ಭದಲ್ಲಿ ಕೊಟ್ಟರೆ ಸಂಸ್ಕಾರ, ಅದು ಆರೋಗ್ಯ ಭಾಗ್ಯ, ಅದನ್ನು ಇವತ್ತು ನಾವು ಸಮಾಜದಲ್ಲಿ ಕೊಡಬೇಕು. ಅದು ಕೊಟ್ಟಿಲ್ಲ ಅಂದರೆ ರೋಗಿಷ್ಠ ಮಕ್ಕಳು ಹುಡ್ತಾರೆ, ಹುಟ್ಟ ಮೇಲೆ ಹಿಂಗೆ ಸಾಯೋವರೆಗೂ ರೋಗಿಷ್ಠರಾಗಿ ನರಳ್ತಾರೆ. ಈ ಥರದ ದೋಷಗಳನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ನಾನಿವತ್ತು ನನ್ನದೇ ಆದಂಥ ಅನುಭವ ತಿಳಿಸ್ಕೊಡ್ತೀನಿ. ಆಕಾಶ ತತ್ವ ಅಂತ ಒಂದು ತತ್ವ ಇದೆ. ಆಕಾಶ ತತ್ವ ಅಂದರೆ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು ಆಕಾಶ ತತ್ವ ಅಂತ ಕರೀತಾರೆ. ಪಂಚಭೂತಗಳಲ್ಲಿ ಅಗ್ನಿ ಒಂದು ಭೂತ. ಅಗ್ನಿ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುವಂಥ ಶಾಖ. ವಾಯುತತ್ವ ನಮ್ಮ ಶರೀರದಕ್ಕಂಥ ಉಸಿರಾಟದ ವಾಯು, ಗಾಳಿ, ವಾಯು. ಆ ಆಕಾಶದ ಅಲ್ಲಿರೋ ಪ್ರಕೃತಿರೋ ವಾಯು ನಮ್ಮ ಉಸಿರು ತೊಗೊಳ್ತು ಅಂದರೆ ನಾವು ಪ್ರಾಣ ಬಿಟ್ವಿ ಅಂತ ಅರ್ಥ. ನಮ್ಮ ಪ್ರಕೃತಿ ಇರತಕ್ಕಂಥ ಅಗ್ನಿ ಶಾಖ ನಮ್ಗೆ ಒಳಗಿತ್ತು ಅಂದರೆ ನಾವು ಬೆಚ್ಚಗಿರ್ತೀವಿ. ಶಾಖ ತಗೊಂಡ್ಬಿಡ್ತು ಅಂದರೆ ದೇಹ ತಣ್ಣಗಾಗ್ಬಿಡುತ್ತೆ. ಮತ್ತು ವಾಯುತತ್ವ, ಆಕಾಶ ತತ್ವ ಅಂದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಅಂತಃಕರಣಗಳು ಈ ಆಕಾಶ ತತ್ವವನ್ನು ಸೂಚನೆ ಮಾಡುತ್ತೆ. ಶರೀರದಲ್ಲಿರ್ತಕ್ಕಂಥ ಮೂಳೆ, ಮಾಂಸದ ಮುದ್ದೆ, ಉಗುರು, ಕೂದಲು ಇವೆಲ್ಲ ಭೂತತ್ವ ಅಂತ. ಅದಕ್ಕೆಲ್ಲ ಸ್ವಿಚ್ ಬೋರ್ಡು, ಉಂಗುರದ ಬೆರಳು. ಮೂತ್ರ, ಜೊಲ್ಲು, ಬೆವರು, ಗೊಣ್ಣೆ, ಕಣ್ಣೀರು, ಕೀವು, ರಕ್ತ, ದ್ರವ ಪದಾರ್ಥದಲ್ಲಿ ಯಾವುದಿದೆಯೋ ಅದೆಲ್ಲ ಜಲತತ್ವ ಅಂಥೇಳಿ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಆಗಾಗ ನದಿ ಸ್ನಾನ ಮಾಡು, ದಿನಕ್ಕೆ 3 ಲೀಟ್ರ್ ನೀರು ಕುಡೀರಿ, ಮತ್ತು ನೀರು ದಾನ ಮಾಡು ಅಂತೆಲ್ಲ ಹೇಳ್ತಿರ್ತಾರೆ. ಜಲತತ್ವನ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ, ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ. ತಾಯಿ ಗರ್ಭದಲ್ಲೇ ಇದ್ದಾಗ ಮಗುಗೆ ಆಕಾಶ ತತ್ವವನ್ನು, ಮೊದಲನೇದು ಆಕಾಶ ತತ್ವ. ಆಕಾಶದ ತತ್ವ ಅಂದ್ರೇನು? ಅದರಲ್ಲೂ 5 ಭಾಗ ಇದೆ ನೋಡಿ. ಆಕಾಶ ತತ್ವದಲ್ಲಿ ಅಂತಃಕರಣ. ಅಂತಃಕರಣ ಅಂದರೆ ಸ್ಮರಣೆ ಅಂತ. ಶರೀರದ ಒಳಗಡೆ ಜ್ಞಾನವನ್ನು ಕೊಡುವಂಥದ್ದು, ಶರೀರದ ಒಳಗೆ ಸುಖವನ್ನು ಸೃಷ್ಟಿ ಮಾಡುವಂಥದ್ದು. ಈಗ ನಾನೊಂದು ಲೋಟ ಕಾಫಿ ಕೊಡಿದ ತಕ್ಷಣ ಶರೀರದ ಒಂದು ಸುಖ ಸಿಕ್ತು. ಒಂದು ಚೆನ್ನಾಗಿ ಊಟ ಮಾಡಿದ ತಕ್ಷಣ ಶರೀರಕ್ಕೆ ಒಂದು ಸುಖ ಸಿಕ್ತು. ಆ ಸುಖ ಏನು ಹೇಳುತ್ತೆ? ಹೊಟ್ಟೆ ತುಂಬಿತು ಅಂತ. ಹೊಟ್ಟೆ ತುಂಬಿತು ಅನ್ನೋದೊಂದು ಜ್ಞಾನ. ಕಾಫಿ ಕುಡಿದಾಗ ಹಾಯ್ ಅಂತ ಮನಸ್ಸಿಗೆ ಅನಿಸ್ತು, ಜ್ಞಾನ. ಶರೀರದ ಒಳಗಡೆ ಕೊಡತಕ್ಕಂಥ ಜ್ಞಾನ, ಶರೀರದ ಒಳಗಡೆ ಉತ್ಪತ್ತಿ ಆಗುವಂಥ ಸುಖ, ಶರೀರದ ಒಳಗಡೆ ಉತ್ಪತ್ತಿ ಆಗುವಂಥ ಜ್ಞಾನಕ್ಕೆ ಸ್ಮರಣೆ ಅಂತ ಕರೀತಾರೆ. ಇದಕ್ಕೆ ಈ ಬ್ರಹ್ಮವಿದ್ಯೆಯಲ್ಲಿ ಇದಕ್ಕೆ ಅಂತಃಕರಣ ಅಂತ ಕರೀತಾರೆ. ಅಂತಃಕರಣ ಅಂತ. ಆಕಾಶ ತತ್ವದಲ್ಲಿ ಮೊದಲನೇ ತತ್ವ ಅಂತಃಕರಣ. ಈ ಅಂತಃಕರಣ ಏನು ಮಾಡ್ತಾರೆ? ಸ್ಮರಣೆಯನ್ನು ಕೊಡುತ್ತೆ ನಮಗೆ. ಯಾವುದಾದ್ರು ಒಂದು ಕೆಲಸವನ್ನು ಮಾಡಬೇಕು. ನೆಕ್ಸ್ಟ್ ಇಯರ್ ಕುಕ್ಕೆಗೆ ಹೋಗಬೇಕು, ಮುಂದಿನ ತಿಂಗಳು ತಿರುಪತಿಗೆ ಹೋಗಬೇಕು, ಮುಂದಿನ ತಿಂಗಳು ಶಬರಿಮಲೆಗೆ ಹೋಗಬೇಕು, ಮುಂದಿನ ತಿಂಗಳು ಮಗಳು ಮದುವೆ ಮಾಡಬೇಕು, ಸ್ಮರಣೆ ಮಾಡಿಸುತ್ತೆ. ಅಂತಃಕರಣ ಅಂದರೆ ವಿಶ್ವವನ್ನು ಎಬ್ಬಿಸುತ್ತೆ, ಒಳಗಡೆಯಿಂದ ಸುಖವನ್ನು ಕೊಡುತ್ತೆ, ಒಳಗಡೆ ಜ್ಞಾನವನ್ನು ಕೊಡುತ್ತೆ, ಒಳಗಡೆ ಶಕ್ತಿಯನ್ನು ಎಬ್ಬಿಸುತ್ತಂತೆ. ಆಕಾಶ ತತ್ವದಲ್ಲಿ ಅಂತಃಕರಣ. ತಾಯಿ 3 ತಿಂಗಳು ಗರ್ಭಿಣಿ ಆದಾಗ ಮಗುಗೆ ಅಂತಃಕರಣವನ್ನು ತುಂಬಬೇಕು, ಮಗುಗೆ ಒಳ್ಳೆ ಸ್ಮರಣೆ ತುಂಬಬೇಕು. ಅಂತಃಕರಣ ಸ್ಮರಣೆ. ಅದಕ್ಕೇನು ಮಾಡಬೇಕು ಅಂತಂದರೆ, ನಮ್ಮ 2 ಹಸ್ತಗಳಲ್ಲಿ ಉಂಗುರದ ಬೆರಳು, ಮಧ್ಯದ ಬೆರಳು, ತೋರು ಬೆರಳು ಇರುತ್ತೆ. ಈ ಮಧ್ಯದ ಬೆರಳಿದೆಲ್ಲ ಅದನ್ನು ಒಂದಕ್ಕೊಂದು ಟಚ್ ಮಾಡಬೇಕು ನೋಡಿ. ಈ ರೀತಿ ಟಚ್ ಮಾಡಿಬಿಟ್ಟು ಈಗ ಇಟ್ಕೊಂಡು ಒಂದು ಅರ್ಧ ಗಂಟೆ ಗರ್ಭಿಣಿ ಆಗಿರುವಂಥ ಹೆಂಗಸು, ಆಮೇಲೆ ಯಾರಿಗೆ ಈ ರೋಗದಲ್ಲಿ ನರಳ್ತಿದ್ದಾರೆ, ಹುಟ್ಟುಬಿಟ್ಟಿದ್ದೀವಿ, ಬೆಳೆದು ಬಿಟ್ಟಿದ್ದೀವಿ, ಸದಾ ರೋಗದಲ್ಲಿ ನರಳ್ತಿರ್ತೀವಲ್ಲ, ಅಂಥವರು ಕೂಡ ಇದನ್ನು ಮಾಡ್ಬೋದು. ಗರ್ಭಿಣಿ ಒಬ್ಬರಿಗೆ ಅಲ್ಲ. ಗರ್ಭಿಣಿ ಯಾಕೆ ಮಾಡಬೇಕು? ಮಗುಗೆ ಮುಂದೆ ಹುಟ್ಟಿದ ಮೇಲೆ ಯಾವ ರೋಗಗಳು ಬರಬಾರ್ದು ಅನ್ನೋದಾಗಿದ್ದರೆ ಆಕಾಶ ತತ್ವ ಮೊದಲು ತಿದ್ದಬೇಕು, ಆಮೇಲೆ ವಾಯುತತ್ವ, ಆಮೇಲೆ ಅಗ್ನಿತತ್ವ, ಭೂತತ್ವ, ಜಲತತ್ವ. ಇವತ್ತಿನ ಸಂಚಿಕೆಯಲ್ಲಿ ನಾನು ಬರೀ ಆಕಾಶ ತತ್ವನ್ನೇ ಹೇಳ್ತೀನಿ. ನಾನು ಆಕಾಶ ತತ್ವನ ಈಗ ಕ್ಲೀನ್ ಮಾಡೋದು ಗರ್ಭದಲ್ಲಿ ಹೇಗೆ ಅಂತ. ಮಗುನಲ್ಲಿರೋ ಆಕಾಶ ತತ್ವ, ಗರ್ಭಿಣಿ ಸ್ತ್ರೀಲಿರುವಂಥ ಆಕಾಶ ತತ್ವನ ಎರಡೂ ಕ್ಲೀನ್ ಮಾಡಿಬಿಟ್ರೆ, ಏರುಪೇರಿದ್ದು ಸಮತೋಲನ ಮಾಡಿಬಿಟ್ರೆ ಗರ್ಭಿಣಿ ಹೆಂಗಸು ಚೆನ್ನಾಗಿರ್ತಾಳೆ, ಒಳಗಿರೋ ಮಗುಗೂ ಕೂಡ ಒಳ್ಳೆ ಆಕಾಶ ತತ್ವ ವೃದ್ಧಿ ಆಗುತ್ತೆ, ಅಂತಃಕರಣ ಶುದ್ಧಿ ಆಯಿತು. ಅದರಿಂದ ಈ ರೀತಿ ಇಟ್ಕೊಂಡು, ಅಂದರೆ ಉಂಗುರದ ಬೆರಳು ಪಕ್ಕದಲ್ಲಿರೋ ಮಧ್ಯದ ಬೆರಳನ್ನು ಒಂದಕ್ಕೊಂದು ಟಚ್ ಮಾಡಬೇಕು. ಇದಕ್ಕೆ ಆಕಾಶ ತತ್ವ ಮುದ್ರಾ ಅಂತ ಕರೀತಾರೆ. ಇದು ಮಾಡೋದ್ರಿಂದ ಒಳಗಡೆ ಸುಖಗಳು, ಜ್ಞಾನ ಸುಖಗಳು ಚೆನ್ನಾಗಾಗತ್ತೆ. ಅಂತರಂಗದ ಜ್ಞಾನ, ಅಂತರಂಗದ ಸುಖಗಳಿಗೆ ಸಮಾನವಾಗಿ ಆಕಾಶದಿಂದ ಶಕ್ತಿ ಮಗುಗೂ ಹೋಗುತ್ತೆ, ನಮಗೂ ಹೋಗುತ್ತೆ. ನಾವೀಗಾಗಲೇ ಎಲ್ಲರೂ ಮಾಡ್ಬೋದು ಇದನ್ನು. ದಿನ ಬೆಳಗ್ಗೆ ಹೊತ್ತು ಮಾಡಬೇಕು, ಹೊರಗಡೆ ಬಂದು ಮಾಡಬೇಕು. ಇದನ್ನು ಮನೆ ಒಳಗೆ ಕೂರೋಗಿಲ್ಲ, ಹೊರಗಡೆ ಬಂದು ಮಾಡಬೇಕು. ಆಕಾಶ ನಮ್ಮ ಶಕ್ತಿ, ನಮ್ಮನ್ನು ಹೇಳ್ಕೊಳ್ಳೋಂಥ ಶಕ್ತಿ ಸಿಗೋ ಜಾಗದಲ್ಲಿ ಬರಬೇಕು. ಹೊರಗಡೆ ಕೂತ್ಕೊಂಡು
ಈ ಅಂತಃಕರಣಕ್ಕೆ ಮೂಲ ದೇವರು ಯಾರು ಗೊತ್ತಾ? ಓಂ ವಿಷ್ಣುವೇ ನಮಃ, 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 ಓಂ ವಿಷ್ಣುವೇ ನಮಃ ಅಂತ ಒಂದು ಅರ್ಧ ಗಂಟೆ ತಾಯಿ ಗರ್ಭವತಿ ಜಪ ಮಾಡಿದ್ರೆ ಮಗು ಒಳಗಡೆ ಆಕಾಶ ಸ್ಫೂರ್ತಿ ಅದಕ್ಕೇನು ಹೇಳ್ತಾರೆ, ಝೀಲ್ ಅಂತಲೂ ಕರಿಬೋದು. ಆ ಸ್ಫೂರ್ತಿ ಉತ್ಪತ್ತಿ ಆಯಿತು. ಸ್ಫೂರ್ತಿಗೆ ಕಾರಕ ವಿಷ್ಣು, ಸ್ಫೂರ್ತಿಗೆ ಅಧಿದೇವತೆ ವಿಷ್ಣು, ಅಂತಃಕರಣಕ್ಕೆ ಅಧಿದೇವತೆ ಮಹಾದೇವತೆ ಮಹಾವಿಷ್ಣು ಅಂತ ಹೇಳಿಬಿಟ್ರು. ಬ್ರಹ್ಮವಿದ್ಯೆ ಇದು. ಬ್ರಹ್ಮಜ್ಞಾನಿ ಆಗಬೇಕು ಅಂದರೆ ಮಗು ಹುಟ್ಟಿದ ನಂತರ ಬ್ರಹ್ಮಜ್ಞಾನಿ ಆಗಬೇಕು ಅಂದರೆ ಆಕಾಶ ತತ್ವದಲ್ಲಿ ಒಂದು ತತ್ವ ಆದಂಥ ಅಂತಃಕರಣ ಶುದ್ಧಿ ಆಗಬೇಕು. ತಾಯಿ ಗರ್ಭದಲ್ಲಿರೋ ಮಗುಗೆ ಅಂತಃಕರಣ ಶುದ್ಧಿ ಮಾಡ್ತಾಳೆ, ತಾನು ಶುದ್ಧಿ ಆಗ್ತಾಳೆ. ಈಗ ನಾವೆಲ್ಲ ಹುಟ್ಟು ಬಂದಿದ್ವಿ, ದಿನ ಇದನ್ನು ನೀವು ಮಾಡಿ, ದಿನ ಗರ್ಭವತಿ ಆಗಿರೋಳೇ ಅಲ್ಲ, ಎಲ್ರಿಗೂ ಹುಟ್ಟಿ ಬೆಳೆದು ಎಷ್ಟೇ ಯಾವ ವಯಸ್ಸಿನವ್ರು ಕೂತ್ಕೊಂಡು ಹೀಗೆ ಮಧ್ಯದ ಬೆರಳನ್ನು ಒಂದಕ್ಕೊಂದು ಟಚ್ ಮಾಡಿ ಓಂ ವಿಷ್ಣುವೇ ನಮಃ ಅಂದಾಗ ಸ್ಫೂರ್ತಿ ಜಾಸ್ತಿ ಆಗುತ್ತೆ. ಯಾವಾಗ ಸ್ಫೂರ್ತಿ ಜಾಸ್ತಿ ಆಯಿತು, ಪಿತ್ತ ಕಮ್ಮಿ ಆಯಿತು ಅಂತ ಅರ್ಥ. ಪಿತ್ತ ಕಮ್ಮಿ ಆಗುತ್ತೆ, ತಲೆ ಸುತ್ತು ಬರೋದು, ವಾಕರಿಕೆ ಬರೋದು, ವಾಂತಿ ಆದಂಗೆ ಆಗೋದು, ಕಣ್ಣು ಮಂಜಂಗೆ ಆಗೋದು, ಇದಕ್ಕಿದ್ದಾಗ ಬೀಳಂಗೆ ಆಗೋದು, ಮಲಗಿದ್ರೆ ತಲೆ ಎಲ್ಲ ಸುತ್ತಂಗೆ ಆಗೋದು, ಆಕಾಶನವರು ಸುತ್ತಂಗೆ ಆಗೋದು, ಕೂತರು ಇಡೀ ಜಗತ್ತು ರೌಂಡ್ ಹೊಡಿತಿದೆ ಅನ್ನೋ ಥರ ಭಾವನೆಗಳು ಬರೋದೆಲ್ಲ ಇದರಿಂದ. ಓಂ ವಿಷ್ಣುವೇ ನಮಃ ಈ ಮುದ್ರೆ ಮಾಡಿದಾಗ ಅಂತಃಕರಣದಲ್ಲಿ ಅಂತಃಕರಣ ಶುದ್ಧಿ ಆಯಿತು. ಆಕಾಶ ತತ್ವದಲ್ಲಿ ಒಂದು 5 ಪಂಚಭೂತಗಳಲ್ಲಿ ಒಂದು ಆಕಾಶ ತತ್ವ, ಆಕಾಶ 5ರಲ್ಲಿ ಇದೊಂದು ಅಂತಃಕರಣ. ಅಂತಃಕರಣಕ್ಕೆ ಅಧಿಪತಿ ಯಾರು? ವಿಷ್ಣು. ಅದಕ್ಕೆ ದಿನ ವಿಷ್ಣು ಸಹಸ್ರನಾಮ ಹೇಳಿ ಅಂತಃಕರಣ ಶುದ್ಧಿ ಆಯಿತು. ಎರಡನೇ ತತ್ವ ಮನಸ್ಸು. ಆಕಾಶ ತತ್ವದಲ್ಲಿ ಇನ್ನೊಂದು ಎರಡನೇ ತತ್ವ ಮನಸ್ಸು. ಆ ಮನಸ್ಸನ್ನು ಯಾವುದಕ್ಕೆ ಉಪಯೋಗಿಸಿದ್ರೆ ಸಂಕಲ್ಪ. ಇವತ್ತು ಅವ್ನು ರೇಪ್ ಮಾಡಬೇಕು, ಅವ್ನು ಕೊಲೆ ಮಾಡಬೇಕು, ಮದುವೆ ಮಾಡಿಸ್ಬೇಕು, ದೊರಡೆ ಮಾಡಬೇಕು, ಲಂಚ ತೊಗೋಬೇಕು, ಅವ್ನಿಗೆ ಒಳ್ಳೆ ಸೇವೆ ಮಾಡಬೇಕು, ಅವ್ರಿಗೊಂದು ಮನೆ ಕಟ್ಟಿಸ್ಬೇಕು, ಅವ್ರಿಗೊಂದು ಒಳ್ಳೆ ಊಟ ಕೊಡಬೇಕು, ಅವ್ರಿಗೊಂದು ಒಳ್ಳೆ ಬಟ್ಟೆ ಕೊಡಬೇಕು, ಒಂದು ಪುಸ್ತಕ ಕೊಡಬೇಕು ಅಂತ ಮನಸ್ಸು ಸಂಕಲ್ಪ ಮಾಡುತ್ತೆ. ಸಂಕಲ್ಪ ವಿಕಲ್ಪಗಳ ಆದಿಯೇ ಮನಸ್ಸು. ಆ ಮನಸ್ಸು ಮಗು ಗರ್ಭದಲ್ಲಿದ್ದಾಳೆ ಒಳ್ಳೆಯದನ್ನು ಮನಸ್ಸು ಮಾಡಲಿಕ್ಕೆ ಈಗಲಿಂದ ತಾಯಿ ಇಂಜೆಕ್ಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು. ಹುಟ್ಟಾಗಿರೋರು ಬಂದು ಜಗತ್ತಿಗೆ ಬಂದಿರೋರು ಬೆಳೆದಿರೋರು ಅವರು ಅಷ್ಟೇ ಮನಸ್ಸನ್ನು ಶುದ್ಧಿ ಮಾಡಬೇಕು. ಮನಸ್ಸು ಏನು ಮಾಡುತ್ತೆ? ಸಂಕಲ್ಪ ಮಾಡುತ್ತೆ. ಇಂಥದ್ದನ್ನು ಮಾಡಬೇಕು, ಒಳ್ಳೆಯ ಕಾರ್ಯನ ಮಾಡಬೇಕು, ಇಂಥದ್ದನ್ನು ಮಾಡಿ ಮುಗಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನು ಮನಸ್ಸು ಸೂಕ್ಷ್ಮ ಶರೀರ ಮನಸ್ಸು. ಅದಕ್ಕೆ ಅದೇ ಮುದ್ರೆಯನ್ನು ಮಧ್ಯದ ಬೆರಳನ್ನು ಒಂದಕ್ಕೊಂದು ಟಚ್ ಮಾಡಿ ಆಕಾಶ ತತ್ವದಲ್ಲಿರುವಂಥ ಮನಸ್ಸು ನಮ್ಮ ಕೈಯಲ್ಲಿಲ್ಲ, ನೋಡಿಲ್ಲ, ಟಚ್ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ, ತೊಳೆಯೋಕ್ಕಾಗಲ್ಲ. ಆಕಾಶ ತತ್ವದಲ್ಲಿರೋ ಮನಸ್ಸನ್ನು, ಅಂತಃಕರಣ ಆಕಾಶ ತತ್ವ, ಮನಸ್ಸು ಆಕಾಶ ತತ್ವ. ಓಂ ಆಕಾಶ ತತ್ವಕ್ಕೆ ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ. ಮನಸ್ಸಿಗೆ ಕಾರಕತ್ವ ಇರೋರು ಚಂದ್ರ, ಮನಸ್ಸಿಗೆ ಅಧಿದೇವತೆ ಚಂದ್ರಗ್ರಹ. ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅಂತ ಆಕಾಶ ತತ್ವ ಎರಡನೇದು ಮನಸ್ಸು, ಮೊದಲನೇದು ಅಂತಃಕರಣ ಸ್ಫೂರ್ತಿ, ಎರಡನೇದು ಸಂಕಲ್ಪಗಳನ್ನು ಮಾಡೋದು ಮನಸ್ಸು. ಅದಕ್ಕೆ ಚಂದ್ರ, ಮೊದಲನೇದಕ್ಕೆ ವಿಷ್ಣು, ಎರಡನೇದಕ್ಕೆ ಚಂದ್ರ. ಈ ಮುದ್ರೆ ಇಟ್ಕೊಂಡು ದಿನ ಜಪ ಮಾಡ್ತೀರಾ, ತಾಯಿ ಗರ್ಭದಲ್ಲಿ ಮಗುಗೆ ಒಳ್ಳೆ ಮನಸ್ಸು ಸೃಷ್ಟಿಯಾಗುತ್ತೆ, ಒಳ್ಳೆ ಸಂಕಲ್ಪ, ಒಳ್ಳೆ ಕಾರ್ಯಗಳು ಮಾಡೋಂಥ ಮನಸ್ಸು ಈಚೆ ಬರುತ್ತೆ 9 ತಿಂಗಳಾದಮೇಲೆ. ಈಗ ರೋಗದಲ್ಲಿ ನಲ್ತಿರೋರಿಗೆ ಚಿಂತೆ, ಮನಸ್ಸಿನ ಹೊಟ್ಟೆ ಕಿಚ್ಚು ಅದೆಲ್ಲ ತುಂಬಿರೋ ರೋಗ. ಅದಕ್ಕೆ ಓಂ ಚಂದ್ರಾಯ ನಮಃ ಅಂತ ಜಪ ಮಾಡಿ ಅಂತ ಹೇಳುತ್ತೆ. ಹಾಗಾದರೆ ಇನ್ನು ಉಳಿದ 3 ತತ್ವಗಳು ಆಕಾಶ ತತ್ವ ಏನಿದೆ, ಏನು ಮಂತ್ರ ಹೇಳಬೇಕು ಅನ್ನೋದನ್ನು, ಅಂತಃಕರಣಕ್ಕೆ ಅಧಿಪತಿ ವಿಷ್ಣು, ಮನಸ್ಸಿಗೆ ಅಧಿಪತಿ ಚಂದ್ರ, ಇನ್ನೊಂದು ಬುದ್ಧಿ ಇದೆ. ಬುದ್ಧಿ ಮನಸ್ಸಲ್ಲಿ ನಿಶ್ಚಯವಾಗಿ ಕೆಲಸ ಮಾಡಲೇಬೇಕು, ಖಂಡಿತವಾಗಿ ನಾವು ಮದುವೆ ಮಾಡಬೇಕು, ಖಂಡಿತವಾಗಿ ಅವ್ರಿಗೆ ಮನೆ ಕಟ್ಟಿಕೊಡ್ಬೇಕು, ಖಂಡಿತವಾಗಿ ಸೈಟ್ ತೊಗೋಬೇಕು. ಚಿತ್ತ ಅಂದ್ರೇನು? ಬುದ್ಧಿ ಭಾಳ ಕರೆಕ್ಟಾಗಿದ್ದರೆ ಮಾತ್ರ ನಾವು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗೋದು. ಅದಕ್ಕೆ ಬುದ್ಧಿಗೆ ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ತಾರೆ? ನಿಶ್ಚಯ ಅಂತಾರೆ. ನಿಶ್ಚಯ ನಿರ್ದಿಕ್ಷಣವಾಗಿ ಖಂಡಿತವಾಗಿ ಮಾಡೋದು. ಅದಕ್ಕೆ ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅಂತ ಕೊಡೋದು ಯಾವುದು? ಬುದ್ಧಿ. ಆಕಾಶ ತತ್ವದಲ್ಲಿ ಅಂತಃಕರಣ ಒಂದು ತತ್ವ, ಒಂದೊಂದು ಅಂತಃಕರಣ ಆದ ತಕ್ಷಣ ಮನಸ್ಸಾದ್ಮೇಲೆ ಬುದ್ಧಿ, ಮನಸ್ಸಿನ ಒಳಗೆ ಬುದ್ಧಿ ಇದೆ, ನಿಶ್ಚಯ ಅಂತ ಅದಕ್ಕೆ ಹೆಸರು ಬುದ್ಧಿ. ಆ ಬುದ್ಧಿಗೆ ಅಧಿದೇವತೆ ಯಾರು ಗೊತ್ತಾ? ಬ್ರಹ್ಮ. ಅದೇ ಥರ ಬೆರಳು ಇಟ್ಕೋಬೇಕು, ಸೇಮ್ ಮುದ್ರನೇ. ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ ಅಂದರೆ ಬುದ್ಧಿ. ಮಗು ಹೊಟ್ಟೆ ಒಳಗಿರೋ ಮಗು ಅಗಾಧವಾದಂಥ ಬುದ್ಧಿ. ಏನು ಕೆಲಸ ಹಿಡಿದ್ರು ಪಟ್ಟಂತ 100% ಸಕ್ಸಸ್ ಆಗೋಂಗೆ ಮಗುಗೆ ತಾಯಿ ಗರ್ಭದಲ್ಲಿ ಕೊಡಬೇಕು.
ಹುಟ್ಟು ಬೆಳೆದಿರೋರು ಈ ಮಂತ್ರ ಜಪ ಮಾಡೋದನ್ನ ಬುದ್ಧಿ ಚುರುಕಾಗತ್ತೆ. ಯಾಕೆ? ಆಕಾಶ ತತ್ವ ಬುದ್ಧಿ ಯಾರು ನೋಡಿಲ್ಲ, ಮನಸ್ಸು ಯಾರು ನೋಡಿಲ್ಲ, ಅಂತಃಕರಣ ಯಾರು ನೋಡಿಲ್ಲ. ನೆಕ್ಸ್ಟು ಇನ್ನೊಂದು ತತ್ವ ಆಕಾಶ ತತ್ವದಲ್ಲಿ ಅಂತಃಕರಣ, ಮನಸ್ಸು, ಬುದ್ಧಿ, ಇನ್ನೊಂದು ಚಿತ್ತ. ಚಿತ್ತ ಅಂದರೆ ಚಿಂತನೆ ಮಾಡೋದು. ನನ್ನ ಮಕ್ಕಳು ಮದುವೆ ಯಾವ ರೀತಿ ಮಾಡಬೇಕು, ಎಷ್ಟು ಸಲ ಆಗುತ್ತೆ, ಯಾವ ಚೋಟಲ್ಲಿ ಮಾಡಬೇಕು, ಮನೆ ಕಟ್ಟಬೇಕಾದ್ರೆ ಎಷ್ಟು ಅಂತಸ್ತು ಮನೆ ಕಟ್ಟಲಿ, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾರ ಜೊತೆ ಮೀಟ್ ಮಾಡಬೇಕು, ಎಲ್ಲೋ ಇಂಟ್ರು ತೊಗೋಬೇಕು, ಚಿಂತನೆ ಮಾಡು. ಒಳ್ಳೆಯದನ್ನು ಕೆಟ್ಟದನ್ನು ಚಿಂತನೆ ಮಾಡೋಕ್ಕೆ ಚಿತ್ತ ಚೆನ್ನಾಗಿರಬೇಕು. ಆ ಚಿತ್ತಕ್ಕೆ ಅಧಿದೇವತೆ ನಾರಾಯಣ. ಅದರಿಂದ ಅದೇ ಬೆರಳು ಇಟ್ಕೊಂಡು ಅದೇ ಮುದ್ರೆ ಇಟ್ಕೊಂಡು ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ ಅಂತಂದರೆ ಮಗು ಗರ್ಭದಿರೋ ಮಗುಗೆ ಏನಾಗುತ್ತೆ? ಚಿತ್ತಶುದ್ಧಿ ಆಯಿತು, ಮನಃಶುದ್ಧಿ ಆಯಿತು, ಬುದ್ಧಿಶುದ್ಧಿ ಆಯಿತು, ಚಿತ್ತಶುದ್ಧಿ ಆಯಿತು, ಅಂತಃಕರಣ ಶುದ್ಧಿ ಆಯಿತು. ಆಗ ಅಗಾಧವಾದ ಬ್ರಿಲಿಯಂಟ್ ಮಗು ಈಚೆ ಬರುತ್ತೆ 9 ತಿಂಗಳಾದಮೇಲೆ. ಅದು ಎಂಥ ಮಹಾಪಾಪ ಮಾಡಿದ್ರು ತಾಯಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ ಏನಿದೆ ಅದರಲ್ಲಿ ಇಲ್ಲೇ ಕರೆಕ್ಟ್ ಮಾಡ್ತಾ ಇದ್ದಾರೆ. ಆ ಡಿಫೆಕ್ಟ್ಸಲ್ಲಿ ಇಲ್ಲೇ ಕರೆಕ್ಷನ್. ಹುಟ್ಟಾಗಿರೋರು ಇದೇ ಮಂತ್ರ ಜಪ ಮಾಡಬೇಕು. ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ ಅಂತ ಹೇಳಿ ಜಪ ಮಾಡಬೇಕು. ಆಕಾಶ ತತ್ವದಲ್ಲಿ 5ನೇ ತತ್ವ ಅಹಂಕಾರ. ಅಹಂಕಾರ ಅಂದರೆ ಅಭಿಮಾನ. ನಾನು ಮದುವೆ ಮಾಡಿಸ್ದೆ, ನಾನು ಓದಿದೆ, ನಾನು ಡಾಕ್ಟ್ರಿಗೆ ತೊಗೊಂಡೆ, ನಾನು ಕಟ್ಟಿಸ್ದೆ, ನಾನು ಅವ್ರಿಗೆ ಇಸ್ಕೊಟ್ಟೆ, ನಾನು ಅನ್ನೋ ಅಭಿಮಾನ, ಅಹಂಕಾರ, ಇದು ಆಕಾಶ ತತ್ವ. ಇದು ಒಂದು ತತ್ವ. ಇದಕ್ಕೆ ರುದ್ರದೇವರು ಅಧಿದೇವತೆ. ಅದರಿಂದ ಈ ಅಹಂಕಾರವನ್ನು ನಾನು ಮಾಡಿದೆ ಅಂತ ಯಾವಾಗ ನಾವು ಹೇಳ್ತಿರ್ತೀವೋ ಅವಾಗ ಏನಾಗುತ್ತೆ? ಮಮಕಾರ, ಸ್ವಾರ್ಥತೆ ಜಾಸ್ತಿ ಆಗುತ್ತೆ. ಅದಕ್ಕೆ ಹೊಟ್ಟೆಲಿರೋ ಮಗುಗೆ ಸ್ವಾರ್ಥತೆ ಆಗಬಾರ್ದು, ಸೆಲ್ಫಿಶ್ನೆಸ್ ಬರಬಾರ್ದು, ಸ್ಯಾಡಿಸ್ನೆಸ್ ಬರಬಾರ್ದು ಅಂದರೆ ಬ್ರಹ್ಮಜ್ಞಾನದಲ್ಲಿ, ಬ್ರಹ್ಮವಿದ್ಯೆಯಲ್ಲಿ ಅಹಂಕಾರವನ್ನು ನೀನು ನಾಶ ಮಾಡು. ತಾಯಿಗೆ ಹೊರಗಡೆ ಬಂದು ಹುಟ್ಟುಬಿಡ್ತು, ಆಮೇಲೆ ಬೆಳೀತು, ಡಿಗ್ರಿ ತೊಗೊಂಡ್ಮೇಲೆ ನಾನು ಕಟ್ಟಿಸ್ದೆ, ನಾನು ಮಾಡಿದೆ, ನಾನು ಪ್ರತಿಯೊಂದಕ್ಕೂ ನಾನು ಅಂಥೇಳಿ ಅಹಂಕಾರ ಜಾಸ್ತಿಯಾಗಿ ಶರೀರ ಖುಷಿ ಆಗಿಬಿಡ್ತದೆ, ರೋಗ ಜಾಸ್ತಿ ಆಗುತ್ತೆ. ಅದಕ್ಕೆ ತಾಯಿ ಗರ್ಭದಲ್ಲಿದ್ದಾಳೆ ಆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ನ ತಿದ್ದಕ್ಕೋಸ್ಕರ ಬ್ರಹ್ಮವಿದ್ಯೆಯನ್ನು ತಂತು, ಪಂಚೀಕರಣ ಅಂತ ಕರೀತಾರೆ. ಅದಕ್ಕೆ ಆ ಅಹಂಕಾರ ನಾಶ ಲಯ ಮಾಡೋರು ಯಾರು ಗೊತ್ತಾ? ಅದೇ ಮುದ್ರೆ ಇಟ್ಕೊಂಡು ಓಂ ರುದ್ರಾಯ ನಮಃ, 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 ಓಂ ರುದ್ರಾಯ ನಮಃ ಅಂತ ಈ ಮಂತ್ರ ದಿನ ಜಪ ಮಾಡೋ ಪ್ರತಿಯೊಬ್ಬರು. ವಿಷ್ಣು, ಚಂದ್ರ, ಬ್ರಹ್ಮ, ನಾರಾಯಣ, ರುದ್ರ ಈ ಆಕಾಶ ತತ್ವಕ್ಕೆ ಅಧಿದೇವತೆಗಳು. ಇದು ಮಂತ್ರ ಥೆರಪಿ. ಆದ್ದರಿಂದ ಈ 5 ಮಂತ್ರ ದಿನ ಈ ಮುದ್ರೆಲ್ಲ ಯಾರು ಮಾಡ್ತಾರೋ ವಾತ, ಪಿತ್ತ, ಕಫಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಲ್ಲ ಕ್ಯೂರ್ ಆಗಿ, ಯಾವ ಊರಲ್ಲಾದರೂ ಇಲ್ಲಿ ಹತ್ತಿ ಹಾಕೊಂಡು ಹೋಗೋಂಗಿಲ್ಲ, ಮಫ್ಲ ಕಟ್ಕೊಂಗಿಲ್ಲ, ಏನು ತಿಂದರೂ ಅಲರ್ಜಿ ಆಗಲ್ಲ, ಏನು ಮಾಡೋದಾಗಲ್ಲ. ಈ 5 ಎನರ್ಜಿನ ಒಳಗಡೆ ಆಕಾಶ ತತ್ವದಿಂದ ನಾವು ಒಳಗಡೆ ಸೇರಿಸಿದಾಗ ನಮ್ಮಲ್ಲಿರೋ ಆಕಾಶ ತತ್ವ ಬ್ಯಾಲೆನ್ಸ್ ಆದಾಗ ರೋಗದಿಂದ ಮುಕ್ತನಾಗಿ ಆರೋಗ್ಯವಂತನಾಗ್ತಾನೆ. ಗರ್ಭವತಿ ಇದನ್ನು ಮಾಡೋದಾದ್ರೆ ಗರ್ಭದಿರೋ ಪಿಂಡ, ಆ ಮಗು ಹೆಣ್ಣಾಗಲಿ ಗಂಡಾಗಲಿ ಹೊರಗಡೆ ಬಂದ ಮೇಲೆ ಡೆಲಿವರಿ ಆದಮೇಲೆ ಜಗತ್ವಿಖ್ಯಾತ ಆಗುತ್ತೆ ಆಕಾಶ ತತ್ವದಲ್ಲಿ. ಅದರಿಂದ ಅಂತಃಕರಣ, ಮನ, ಚಿತ್ತ, ಬುದ್ಧಿ, ಅಹಂಕಾರಾರ್ಥೆ ನಾಮಜಪಂಚ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತಾರೆ. ಅದರಿಂದ ಈ ಒಂದು ಬ್ರಹ್ಮವಿದ್ಯೆಯಲ್ಲಿ ಈ ಆಕಾಶ ತತ್ವದ ಬಗ್ಗೆ ನಾನು ತಿಳಿಸಿದ್ದೀನಿ. ನಾಳೆ ನೆಕ್ಸ್ಟು ತತ್ವ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟು. ವೀಕ್ಷಕರೇ, ನಾನು ಡಿಸೆಂಬರ್ 20ರಿಂದ 25 ದಿವಸ, 20ನೇ ತಾರೀಕು ಡಿಸೆಂಬರಿಂದ 5 ದಿನ ನಾನು ಈ ಮರ್ಮ ಥೆರಪಿನ ಹೇಳ್ಕೊಡ್ತಾ ಇದ್ದೀನಿ. ಮರ್ಮ ಥೆರಪಿನ ಇದು 1 ಲಕ್ಷ ವರ್ಷದ ಹಿಂದಿನ ವಿದ್ಯೆ. ಅದು ಯಾವುದೇ ಸರ್ಜರಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ, ಎಲ್ಲ ಕಾರಣಗಳು ಔಷಧಿ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಟಾನಿಕ್ ಇಲ್ಲದೆ ಕ್ಯೂರ್ ಮಾಡೋದಾಗೆ. ಆಪ್ರೇಷನ್ ಮಾಡೋಂಗಿಲ್ಲ, ಔಷಧಿ ಕೊಡೋಂಗಿಲ್ಲ, ಇಂಜೆಕ್ಷನ್ ಕೊಡೋಂಗಿಲ್ಲ, ಟಾನಿಕ್ ಕೊಡೋಂಗಿಲ್ಲ. ಅದನ್ನು ಥೆರಪಿ ಮಾಡಿ ಕ್ಯೂರ್ ಮಾಡೋದು ಹೇಗೆ ಅನ್ನೋದನ್ನು ನಾನೊಂದು ವಿಶೇಷವಾದಂಥ ವಿದ್ಯೆ ಕಲಿಸ್ತಾ ಇದ್ದೀನಿ. ಅದು ಕಲಿತು ನೀವು ಸಪ್ರೇಟಾಗಿ ಕ್ಲಿನಿಕ್ ತೆಗೆದು ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಹಿಂದೆ ಏನಾಗಿದ್ವಿ, ಮುಂದೆ ಏನಾಗ್ತೀವಿ, ನಮ್ಮ ಬ್ಯಾಲೆನ್ಸ್ ಕರ್ಮಕ್ಕೆ ಎಲ್ಲಿ ಹುಡ್ತೀವಿ, ಈಗಿರೋ ಕರ್ಮಕ್ಕೆ ಹುಟ್ಟಿದ್ದೀವಿ, ತೀರ್ತಾ ಇದ್ದೀವಿ, ಒಂದೊಂದು ಸತ್ತೋಗ್ತೀವಿ. ಇನ್ನು ಉಳಿದಿರೋ ತೀರ್ಸೋಕ್ಕಾಗಿದ್ರೆ ಬ್ಯಾಲೆನ್ಸ್ ಕರ್ಮ ಇದೆಯಲ್ಲ, ಅದಕ್ಕೆಲ್ಲೋ ಒಂದು ಬರ್ತು ತೊಗೋತೀವಿ, ಇನ್ನೆಲ್ಲೋ ಹುಡ್ತೀವಿ ನಾವು. ಹಾಗಿದ್ರೆ ಅದನ್ನು ಹೆಂಗೆ ಕರೆಕ್ಷನ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಹಠಯೋಗ, ಭಕ್ತಿ ಯೋಗ ಅಂತ, ಅದೇ ಥರ ಲಯ ಯೋಗ ಅಂತ ಒಂದು ಯೋಗ ಇದೆ. ಅದನ್ನು ಈ ಕೋರ್ಸ್ಗೆ ಅಟೆಂಡ್ ಆದರೆ ಅದನ್ನು ಫ್ರೀಯಾಗಿ ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋರು 5 ದಿವಸ ನನ್ನ ಜೊತೆ ಇದ್ದು ಈ ವಿದ್ಯೆ ಕಲಿಬೋದು. ಈ ವಿದ್ಯೆನ ನಾವು ಒಂದು ಒಳ್ಳೆ ನಿರ್ಜನವಾದ ಪ್ರದೇಶದಲ್ಲಿ ಮಾಡ್ತಾಯಿದ್ದೀವಿ. ಇಷ್ಟಪಡು ಇದು ಕಲಿತು ನಾವು ಕ್ಯೂರ್ ಮಾಡಿಕೊಂಡು ನಮ್ಮೆಲ್ರಿಗೂ ಕ್ಯೂರ್ ಮಾಡಬೇಕು ನಮ್ಮ ಮನೋಭಾವ ಇತ್ತು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಬೇಗ ಹೆಸರು ನೋಂದಣಿ ಮಾಡಿ 50 ಜನಕ್ಕೆ ಇದು ಕ್ಲಾಸ್ ಮಾಡೋದು. ಏಕೆಂದರೆ ಪ್ರಾಕ್ಟಿಕಲ್ ಕ್ಲಾಸ್ ಎಲ್ಲ ಇರೋದ್ರಿಂದ ಇದು ಫ್ರೀ ಅಲ್ಲ, ಉಚಿತ ಅಲ್ಲ. ಅದರಿಂದ ನಾವು ಇದ್ರ ಬರೋ ದುಡ್ಡಿಂದ ನಾವು ಆಶ್ರಮ ಅಭಿವೃದ್ಧಿ ಮಾಡಬೇಕು. ಭಾಳಷ್ಟು ಸಮಾಜ ಸೇವೆಗಳನ್ನ ನಂಬ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಚಾರ್ಜ್ ಮಾಡ್ತೀವಿ. ಯಾವುದು ಫ್ರೀ ಹೇಳ್ಕೊಡೋಕ್ಕಾಗೋದಿಲ್ಲ. 5 ದಿನ ಎಲ್ಲ ಊಟ ತಿಂಡಿ ಎಲ್ಲ ಇದ್ದು ನಿಮಗೆಲ್ಲ ಉಳ್ಕೊಳ್ಳೋಕ್ಕೆಲ್ಲ ಅವಕಾಶ ಕೊಟ್ಟು ಯಾರೂ ಮಾಡ್ಕೊಳಕ್ಕಾಗಲ್ಲ.
ಅದರಿಂದ ಫ್ರೀ ಅಲ್ಲ, ಉಚಿತ ಅಲ್ಲ. ಆಸಕ್ತಿ ಇರುವಂಥವರು ನಮ್ಮ ಸ್ಕ್ರೀನ್ ಬರೋ ನಂಬರ್ ಕರೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.